ಇನ್ನು ಕಲಬುರಗಿಯಲ್ಲಿ ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಸ್ಕಾಂ ಎಡಬ್ಲ್ಯೂ ಅಮೃತ್ ರಾವ್ ಮನೆ ಮೇಲೆ ಲೋಕಾರೇಡ್ ಆಗಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗೆ ಬಿಸಿ ಮುಟ್ಟಿಸಿದ್ದಾರೆ ಲೋಕಾಧಿಕಾರಿಗಳು. ಬೆಸ್ಕಾಂ ಎಡಬ್ಲ್ಯೂ ಅಮೃತ್ ರಾವ್ ಮನೆ ಮೇಲೆ ಲೋಕಾರೇಡ್ ಆಗಿರತಕ್ಕಂಥದ್ದು. ಕಲಬುರಗಿಯ ಜಾಗೃತಿ ಕಾಲೋನಿಯ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಬೆಸ್ಕಾಂ ಎಡಬ್ಲ್ಯೂ ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಲೋಕಾಯುಕ್ತ ದಾಳಿ ಮಾಡಲಾಗಿದೆ. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ಈ ರೇಡ್ ಆಗಿರತಕ್ಕಂಥದ್ದು. ಎಡಬ್ಲ್ಯೂ ಅಮೃತ್ ರಾವ್ ಮನೆಯಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ವೀಕ್ಷಕರೇ, ಬೆಳ್ಳಂಬೆಳಗ್ಗೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಮತ್ತು ಇನ್ನಿತರ ಚಟುವಟಿಕೆಗಳಲ್ಲಿ ಆ ಒಂದು ಆರೋಪದ ಮೇಲೆ ಲೋಕಾಯುಕ್ತ ರೇಡ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಆಗಿರತಕ್ಕಂಥದ್ದು ಈ ಒಂದು ರೇಡು. ಬೆಸ್ಕಾಂ ಎಡಬ್ಲ್ಯೂ ಅಮೃತ್ ರಾವ್ ಅಂತ ಹೇಳಿ ಅವರ ಮನೆಯ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಹಲವೆಡೆ ದಾಳಿಯಾಗಿದೆ, ಮನೆ ಸೇರಿದಂತೆ. ಕಲಬುರಗಿಯ ಜಾಗೃತಿ ಕಾಲೋನಿಯ ಮನೆ ಮತ್ತು ಫ್ಲ್ಯಾಟ್ ಮೇಲೆ ದಾಳಿ ಮಾಡಲಾಗಿದೆ. ನಗರದ ಕೊತ್ತಂಬರಿ ಲೇಔಟ್ನ ಬೆಸ್ಕಾಂ ಕಚೇರಿ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಎಡಬ್ಲ್ಯೂ ಅಮೃತ್ ರಾವ್ ಅಂತ ಹೇಳಿ ಆದಾಯ ಮೀರಿ ಆಸ್ತಿಯನ್ನು ಗಳಿಕೆ ಮಾಡಿದ್ರು ಅನ್ನುವ ಆರೋಪ ಇದೆ. ಸೊ ಇನ್ನಿತರ ಆರೋಪಗಳನ್ನು ಇಟ್ಟುಕೊಂಡು ಅವರ ಮೇಲೆ ದಾಳಿ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.